ಮಿತ್ರರೇ ನಮಸ್ಕಾರ. ಮಿತ್ರರೇ, ಅಮೆರಿಕ ವೆನಿಜುಲಾ ದೇಶದ ಮೇಲೆ ಭೀಕರವಾದಂಥ ದಾಳಿ ಮಾಡಿದ ಬಗ್ಗೆ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೆ. ಅದರಲ್ಲೊಂದು ಮೇಜರ್ ಆದಂಥ ಡೆವಲಪ್ಮೆಂಟ್ ಆಗಿದೆ. ಅದೇನು ಕೇಳಿದ್ರೆ, ವೆನಿಜುಲಾ ದೇಶದ ಅಧ್ಯಕ್ಷ ಹಾಗೂ ಆತನ ಪತ್ನಿಯನ್ನ ಈಗ ಅಮೆರಿಕ ಸೆರೆ ಹಿಡಿದಿದೆ. ಈ ಬಗ್ಗೆ ಸ್ವತಃ ಟ್ರಂಪ್ ತನ್ನ ಟ್ರೂತ್ ಸೋಷಿಯಲ್ನಲ್ಲಿ ಪೋಸ್ಟ್ ಮಾಡಿ ತಿಳಿಸಿದ್ದಾರೆ. ಇನ್ನೊಂದು ಕಡೆ ಅಮೆರಿಕದ ಸ್ಟೇಟ್ ಸೆಕ್ರೆಟರಿ ಆಗಿರುವಂತಹ ಮಾರ್ಕೊ ರೂಬಿಯೋ ಇನ್ಮುಂದೆ ಮದುರೋ ವೆನಿಜುಲಾದ ಅಧ್ಯಕ್ಷ ಅಲ್ಲ, ಹಿಂದೆ ಇದ್ದಂಥ ಮದುರೋ ಸರ್ಕಾರಕ್ಕೆ ವೆನಿಜುಲಾದಲ್ಲಿ ಇನ್ಯಾವುದೇ ರೀತಿಯ ಅಥಾರಿಟಿ ಇರೋದಿಲ್ಲ ಹೀಗಂತ ಘೋಷಣೆ ಮಾಡಿದ್ದಾರೆ. ಅಮೆರಿಕ ಯುದ್ಧ ಆರಂಭಿಸಿದಂತಹ ಕೆಲವೇ ಗಂಟೆಗಳಲ್ಲಿ ಇಡೀ ಯುದ್ಧವನ್ನೇ ಸಮಾಪ್ತಿ ಮಾಡಿದೆ, ವೆನಿಜುಲಾವನ್ನ ಕಬ್ಜಾ ಮಾಡಿಕೊಂಡಿದೆ. ಮಿತ್ರರೇ, ಇಲ್ಲಿ ಅಮೆರಿಕ ದೊಡ್ಡ ಸಾಧನೆ ಮಾಡದಂತೆ ಕಂಡು ಬಂದರೂ ಕೂಡ ಅಮೆರಿಕ ಬಹಳ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿದೆ. ವಿಶ್ವದಾದ್ಯಂತ ಖಂಡನೆ ವ್ಯಕ್ತವಾಗ್ತಾ ಇದೆ. ಅಮೆರಿಕದ ಮಿತ್ರ ದೇಶಗಳೇ ಅಮೆರಿಕದ ನಡೆಯನ್ನು ಒಪ್ಪಿಕೊಳ್ತಾ ಇಲ್ಲ. ಟ್ರಂಪ್ ಅತ್ಯಂತ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿರುವ ಬಗ್ಗೆ ಆತಂಕ ವ್ಯಕ್ತವಾಗ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ದೊಡ್ಡ ಬೆಳವಣಿಗೆಗಳಿಗೆ ಕಾರಣ ಆಗುತ್ತೆ. ವಿಶ್ವದಲ್ಲಿ ಅಸ್ಥಿರತೆ ದಿನೇ ದಿನೇ ಜಾಸ್ತಿ ಆಗುತ್ತೆ. ಹಾಗಾದರೆ ಸೆರೆ ಸಿಕ್ಕಂತಹ ಮದುರೋ ಕತೆ ಮುಂದೇನಾಗತ್ತೆ? ಅಮೆರಿಕ ಏನು ಮಾಡುತ್ತೆ? ನ್ಯಾಯಾಲಯಕ್ಕೆ ಹಾಜರುಪಡಿಸುತ್ತಾ ಅಥವಾ ಬಿಟ್ಟು ಕಳುಹಿಸುತ್ತಾ? ಇಲ್ಲ ಸದ್ದಾಂ ಹುಸೇನ್ಗೆ ಮರಣದಂಡನೆ ವಿಧಿಸಿದಂತೆ ಮದುರೋಗೂ ಕೂಡ ಮರಣದಂಡನೆಯನ್ನು ವಿಧಿಸುತ್ತಾ? ವೆನಿಜುಲಾದ ಮುಂದಿನ ಕತೆ ಏನು? ಈಗ ಪಕ್ಕದ ಕೊಲಂಬಿಯಾದಲ್ಲೂ ಕೂಡ ಆತಂಕ ಶುರುವಾಗಿರೋದೇಕೆ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ವೆನಿಜುಲಾ ದೇಶದ ಮೇಲೆ ಅಮೆರಿಕ ಯುದ್ಧ ಸಿದ್ಧತೆಯನ್ನು ಆರಂಭಿಸಿ ಸರಿಸುಮಾರು 6 ತಿಂಗಳೇ ಕಳೆದು ಹೋಗಿತ್ತು. ಇಡೀ ವೆನಿಜುಲಾವನ್ನ ಅಮೆರಿಕದ ಸೇನೆ ಸುತ್ತುವರೆದಿತ್ತು. ಯಾವಾಗ ಬೇಕಾದರೂ ಯುದ್ಧ ಆರಂಭಗೊಳ್ಳಬಹುದು ಅನ್ನುವಂಥ ಸ್ಥಿತಿ ಇತ್ತು. ಆದರೂ ಅದೇನೋ ಗೊತ್ತಿಲ್ಲ, ನಿಕೋಲಸ್ ಮದುರೋಗೆ ಅಮೆರಿಕ ಯುದ್ಧ ಮಾಡೋದಿಲ್ಲ ಅನ್ನುವಂಥ ಬಹಳ ಗಟ್ಟಿಯಾದಂಥ ನಂಬಿಕೆ ಇತ್ತೋ ಏನೋ ಗೊತ್ತಿಲ್ಲ. ಹೀಗಾಗಿ ನಿನ್ನೆವರೆಗೂ ಕೂಡ ನಿಕೋಲಸ್ ಮದುರೋ ಟ್ರಂಪ್ಗೆ ಆಫರ್ ಕೊಡ್ತಾ ಇದ್ರು, ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಿಮಗೆ ಅವಕಾಶ ಕೊಡ್ತೀವಿ, ಡ್ರಗ್ ಟ್ರಾಫಿಕಿಂಗ್ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಸಿದ್ಧ, ಈ ಎಲ್ಲ ಸ್ಟೇಟ್ಮೆಂಟ್ಗಳನ್ನು ನಿಕೋಲಸ್ ಮದುರೋ ಕೊಡ್ತಾ ಇದ್ರು. ಆದರೆ ಅಮೆರಿಕ ಇದು ಯಾವುದಕ್ಕೂ ಕೂಡ ಸೊಪ್ಪು ಹಾಕಿಲ್ಲ. ಇಲ್ಲಿ ಅಮೆರಿಕ ಅನ್ನೋದಕ್ಕಿಂತಲೂ ಕೂಡ ಇಂತಹ ಮೂರ್ಖ ತೀರ್ಮಾನವನ್ನು ಮಾಡುವಂತಹದ್ದು ಕೇವಲ ಟ್ರಂಪ್ ಮಾತ್ರ. ಟ್ರಂಪ್ ಜನವರಿ 3ನೇ ತಾರೀಕು ರಾತ್ರಿ ಇದ್ದಕ್ಕಿದ್ದಂತೆ ವೆನಿಜುಲಾ ಮೇಲೆ ದಾಳಿ ಮಾಡೋದಕ್ಕೆ ಆರ್ಡರ್ ಮಾಡ್ತಾರೆ. ಅಮೆರಿಕದ ಸೇನೆ ವೆನಿಜುಲಾ ರಾಜಧಾನಿಯಾದಂತಹ ಕೆರಾಕಸ್ ಮೇಲೆ ವಿಪರೀತವಾದಂತಹ ಬಾಂಬ್ ದಾಳಿಯನ್ನು ಮಾಡುತ್ತೆ. ಆ ಒಂದೊಂದು ವಿಡಿಯೋವನ್ನು ನೋಡಿದ್ರೂ ಕೂಡ ಭಯ ಹುಟ್ಟುತ್ತೆ. ಆ ರೀತಿಯಾಗಿ ಅಮೆರಿಕ ಆ ವೆನಿಜುಲಾ ದೇಶದ ರಾಜಧಾನಿಯ ಮೇಲೆ ದಾಳಿ ಮಾಡಿದೆ. ಕೇವಲ ದಾಳಿಯನ್ನು ಮಾತ್ರ ಮಾಡಿಲ್ಲ, ವೆನಿಜುಲಾದ ಅಧ್ಯಕ್ಷರು ತಂಗಿದ್ದಂತಹ ನಿವಾಸಕ್ಕೆ ನುಗ್ಗಿದಂತಹ ಅಮೆರಿಕದ ಸೇನೆ ವೆನಿಜುಲಾ ಅಧ್ಯಕ್ಷರು ಮತ್ತು ಅವರ ಪತ್ನಿಯನ್ನ ಜೀವಂತವಾಗಿ ಸೆರೆ ಹಿಡಿದಿದೆ. ಬಳಿಕ ನಿಕೋಲಸ್ ಮದುರೋ ಮತ್ತು ಅವರ ಪತ್ನಿಯನ್ನ ದೇಶದಿಂದ ಹೊರಗೆ ಕರೆತರಲಾಗಿದೆ. ಈ ಬಗ್ಗೆ ಸ್ವತಃ ಟ್ರಂಪ್ ಅವರೇ ತನ್ನ ಟ್ರೂತ್ ಸೋಷಿಯಲ್ನಲ್ಲಿ ಪೋಸ್ಟ್ ಮಾಡಿ ಜನರಿಗೆ ತಿಳಿಸಿದ್ದಾರೆ. ಹಾಗೆ ಅಮೆರಿಕದ ಲೋಕಲ್ ಟೈಮ್ ಬೆಳಗ್ಗೆ 11 ಗಂಟೆಗೆ ಪ್ರೆಸ್ ಮೀಟ್ ಮಾಡಿ ಈ ಬಗ್ಗೆ ಸವಿಸ್ತಾರವಾಗಿ ವಿಷಯ ತಿಳಿಸೋದಾಗಿಯೂ ಕೂಡ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಇನ್ನು ಅಮೆರಿಕದ ಸ್ಟೇಟ್ ಸೆಕ್ರೆಟರಿ ಆಗಿರುವಂತಹ ಮಾರ್ಕೊ ರೂಬಿಯೋ ಟ್ವೀಟ್ ಮಾಡಿ, ನಿಕೋಲಸ್ ಮದುರೋ ಈಗ ವೆನಿಜುಲಾದ ಅಧ್ಯಕ್ಷ ಅಲ್ಲ, ಆತನ ಸರ್ಕಾರ ವೆನಿಜುಲಾದಲ್ಲಿ ಅಧಿಕಾರದಲ್ಲಿ ಇಲ್ಲ ಹೀಗಂತ ಘೋಷಣೆ ಮಾಡಿದ್ದಾರೆ. ಅಮೆರಿಕ ಮಾಡಿದಂತಹ ಈ ಮೂರ್ಖ ಹಾಗೂ ದಮನಕಾರಿ ನೀತಿ ಇದೆಯಲ್ಲ, ಇದಕ್ಕೆ ವಿಶ್ವದಾದ್ಯಂತ ಖಂಡನೆ ವ್ಯಕ್ತವಾಗ್ತಾ ಇದೆ. ರಷ್ಯಾ ಕೂಡ ಇದನ್ನು ಖಂಡಿಸಿದೆ, ಚೈನಾದಿಂದ ಕೂಡ ಖಂಡನೆ ವ್ಯಕ್ತವಾಗ್ತಾ ಇದೆ. ಅಷ್ಟೇ ಏಕೆ, ಯುರೋಪಿಯನ್ ಯೂನಿಯನ್ನ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಕೂಡ ಇದನ್ನು ಖಂಡಿಸಿದ್ದಾರೆ. ಯಾಕೆ ಖಂಡನೆ ವ್ಯಕ್ತವಾಗ್ತಾ ಇದೆ ಅಂತಂದ್ರೆ, ಅಮೆರಿಕ ನಡೆದುಕೊಂಡಂತಹ ರೀತಿ ಇದೆಯಲ್ಲ, ಇದು ಟೋಟಲಿ ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ವಿರುದ್ಧವಾಗಿದೆ. ವಿಶ್ವಸಂಸ್ಥೆಯ ಎಲ್ಲಾ ಚಾರ್ಟರ್ಗಳನ್ನು ಕೂಡ ಅಮೆರಿಕ ಉಲ್ಲಂಘಿಸಿದೆ. ನಿಮಗೆ ನೆನಪಿರಲಿ, ನಿಕೋಲಸ್ ಮದುರೋ ಯಾವುದೇ ರೀತಿಯಲ್ಲೂ ಕೂಡ ವಾರ್ ಕ್ರಿಮಿನಲ್ ಅಲ್ಲ. ನಿಕೋಲಸ್ ಮದುರೋ ವಿಚಾರದಲ್ಲಿ ಅಮೆರಿಕಾಗೆ ಪ್ರಾಬ್ಲಮ್ ಇತ್ತೇ ಹೊರತು ವಿಶ್ವದ ಬೇರೆ ಯಾವುದೇ ದೇಶಕ್ಕೂ ಪ್ರಾಬ್ಲಮ್ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಅಮೆರಿಕ ಏಕಾಏಕಿಯಾಗಿ ಆ ದೇಶದ ಮೇಲೆ ಯುದ್ಧ ಸಾರಿದ್ದು ಮಾತ್ರ ಅಲ್ಲ, ಆ ದೇಶದ ಅಧ್ಯಕ್ಷರನ್ನೇ ಸೆರೆ ಹಿಡಿಯುತ್ತೆ ಅಂತಂದ್ರೆ ಇದು ಬಹಳ ಕೆಟ್ಟ ಸಂಪ್ರದಾಯ, ಅಂತಾರಾಷ್ಟ್ರೀಯ ಕಾನೂನಿನ ಸ್ಪಷ್ಟ ಉಲ್ಲಂಘನೆ ಆಗುತ್ತೆ. ನಾನು ಇದನ್ನು ಯಾಕೆ ಕೆಟ್ಟ ಸಂಪ್ರದಾಯ ಅಂತ ಹೇಳ್ತಾ ಇದ್ದೀನಿ ಕೇಳಿದ್ರೆ, ಮಿತ್ರರೇ, ಅಮೆರಿಕ ವಿಶ್ವದ ಹಿರಿಯಣ್ಣ ಅಂತ ಕರೆಸಿಕೊಳ್ಳುತ್ತೆ. ಅಮೆರಿಕ ಏನು ಮಾಡುತ್ತೋ ಅದನ್ನು ಬೇರೆ ಬೇರೆ ದೇಶಗಳು ಕೂಡ ಅನುಸರಿಸೋದಕ್ಕೆ ಶುರು ಮಾಡ್ತವೆ. ಈಗ ಉದಾಹರಣೆಗೆ ಹೇಳ್ತೀನಪ್ಪ, ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆಗ್ತಾ ಇದೆ. ರಷ್ಯಾ ಇಷ್ಟು ದಿನವೂ ಕೂಡ ಒಂದು ರೀತಿಯಲ್ಲಿ ತಾಳ್ಮೆಯನ್ನು ತೆಗೆದುಕೊಂಡಿತ್ತು. ಯಾಕೆಂತಂದ್ರೆ ನಮ್ಮ ವಿರುದ್ಧವಾಗಿ ಒತ್ತಡ ಜಾಸ್ತಿ ಆಗುತ್ತೆ, ಏನೇ ಎಕ್ಸ್ಟ್ರೀಮ್ ಸ್ಟೆಪ್ಗಳನ್ನು ತೆಗೆದುಕೊಂಡ್ರೂ ಕೂಡ ಅಂತಾರಾಷ್ಟ್ರೀಯ ಒತ್ತಡವನ್ನು ಎದುರಿಸಬೇಕಾಗತ್ತೆ ಅಂತ. ಈಗ ಅಮೆರಿಕ ಇನ್ನೊಂದು ಸಾರ್ವಭೌಮ ದೇಶದ ಮೇಲೆ ದಾಳಿ ಮಾಡಿದ್ದು ಮಾತ್ರ ಅಲ್ಲ, ಆ ದೇಶದ ಅಧ್ಯಕ್ಷರನ್ನ ಅವರ ಪತ್ನಿಯನ್ನ ಬಂಧಿಸಿ ಕರೆ ತಂದಿದೆ ಅಂತಂದ್ರೆ ರಷ್ಯಾ ನಾಳೆ ಉಕ್ರೇನ್ ವಿಚಾರದಲ್ಲೂ ಇದನ್ನೇ ಮಾಡಬಹುದು. ಯಾರ್ಯಾರಿಗೆ ಈ ತಾಕತ್ತಿರುತ್ತೋ ಅವರೆಲ್ಲರೂ ಕೂಡ ಇದನ್ನೇ ಮಾಡ್ತಾರೆ. ಜೆಲೆನ್ಸ್ಕಿಯನ್ನ ರಷ್ಯಾ ಸೆರೆ ಹಿಡಿದಿದ್ದೆ ಆದ್ರೆ ವಿಶ್ವ ಅದನ್ನ ಹೇಗೆ ಖಂಡಿಸೋದಕ್ಕೆ ಸಾಧ್ಯ? ವಿಶ್ವಸಂಸ್ಥೆಯಲ್ಲಿ ಅದರ ವಿರುದ್ಧವಾಗಿ ನಿರ್ಣಯವನ್ನ ಕೈಗೊಳ್ಳೋಕಾದ್ರೂ ಆಗತ್ತಾ? ಅಮೆರಿಕ ಅದನ್ನು ವಿರೋಧಿಸೋದಕ್ಕಾದ್ರೂ ಸಾಧ್ಯ ಆಗತ್ತಾ?
ರಷ್ಯಾ ಹಾಗಿರ್ಲಿ, ಈಗ ತೈವಾನ್ ಮತ್ತು ಚೈನಾದ ನಡುವೆ ಯುದ್ಧ ಆಗುವಂತಹ ಸನ್ನಿವೇಶ ಇದೆ. ತೈವಾನ್ನ ಅಧ್ಯಕ್ಷರನ್ನ ಚೈನಾ ಹೊತ್ಕೊಂಡು ಹೋಗ್ಬಿಟ್ರೆ, ಅಥವಾ ಜಪಾನ್ ಮತ್ತು ಚೈನಾದ ನಡುವೆ ಯುದ್ಧದಂತಹ ಸನ್ನಿವೇಶ ಇದೆ. ಜಪಾನ್ಗಿಂತ ಚೈನಾ ಸಹಜವಾಗೇ ಸಾಕಷ್ಟು ಶಕ್ತಿಶಾಲಿಯಾಗಿದೆ. ಜಪಾನ್ ದೇಶದ ಪ್ರಧಾನಿಯನ್ನ ಚೈನಾ ಏಕಾಏಕಿಯಾಗಿ ಬಂಧಿಸಿದ್ರೆ ಶಕ್ತಿ ಇದ್ದವರು ಏನ್ ಬೇಕಾದ್ರೂ ಮಾಡಬಹುದಲ್ವಾ? ಅದಕ್ಕೆ ಹೇಳಿದ್ದು ಅಮೆರಿಕ ಒಂದು ಕೆಟ್ಟ ಸಂಪ್ರದಾಯವನ್ನ ಹುಟ್ಟು ಹಾಕಿದೆ ಅಂತ. ಇಲ್ಲಿ ಟ್ರಂಪ್ ಅವರ ಹುಂಬತನ, ಅವರಿಗೆ ಯಾವುದೇ ದೂರದೃಷ್ಟಿ ಇಲ್ಲದೆ ಇರುವಂತಹದ್ದು ಎದ್ದು ಕಾಣ್ತಾ ಇದೆ. ಇಲ್ಲದೆ ಹೋದ್ರೆ ವೆನಿಜುಲಾ ಮೇಲೆ ಇವರು ಅಟ್ಯಾಕ್ ಮಾಡ್ತಾರೆ, ಸೆರೆ ಹಿಡಿತಾರೆ. ಇದು ಯಾವುದೂ ಕೂಡ ದೊಡ್ಡ ವಿಚಾರ ಅಲ್ಲ. ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ನಿಮಗೆ ಹೇಳಿದ್ದೆ, ಅಮೆರಿಕದ ಸೇನೆ ವಿಶ್ವದಲ್ಲೇ ನಂಬರ್ 1 ಸೇನೆ. ಅದನ್ನ ಎದುರಿಸೋದಕ್ಕೆ ವೆನಿಜುಲಾ ಬಳಿಯಲ್ಲಿ ಯಾವುದೇ ತಾಕತ್ತಿಲ್ಲ. ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಅಷ್ಟೇ. ಈಗ ವೆನಿಜುಲಾದಲ್ಲಿ ಸರ್ಕಾರವನ್ನ ಅಮೆರಿಕ ಪತನಗೊಳಿಸ್ತು. ಮುಂದೇನು ಅಲ್ಲಿ ಸರ್ಕಾರ ಇರಲೇಬೇಕಲ್ವಾ? ಇಲ್ಲದೆ ಹೋದ್ರೆ ಅರಾಜಕತೆ ಉಂಟಾಗತ್ತೆ, ಯಾರನ್ನು ಹೇಳೋರು ಕೇಳೋರು ಇಲ್ಲ ಅನ್ನುವಂತಹ ಪರಿಸ್ಥಿತಿ ಉಂಟಾಗತ್ತೆ. ವೆನಿಜುಲಾ ಏನು ತೀರಾ ಪುಟ್ಟ ದೇಶ ಅಲ್ಲ, ಅಲ್ಲೂ ಕೂಡ 3 ಕೋಟಿ ಜನಸಂಖ್ಯೆ ಇರುವಂತಹ ದೇಶ. ಅದು ಸರ್ಕಾರ ಇಲ್ಲ ಅಂತಾದ್ರೆ ಅಲ್ಲಿನ ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆ ಹೇಗೆ? ಅಮೆರಿಕ ವಿತೌಟ್ ಪ್ಲಾನ್ ಈ ದಾಳಿ ಮಾಡದಂತೆ ಕಂಡು ಬರ್ತಾ ಇದೆ. ಈ ಹಿಂದೆ ಇಂತಹ ಕೆಟ್ಟ ಕೆಲಸವನ್ನ ಇವರು ಅನೇಕ ದೇಶಗಳಲ್ಲಿ ಮಾಡಿಬಿಟ್ಟಿದ್ದಾರೆ. ಇದೇನು ಹೊಸತಲ್ಲ. ಇರಾಕ್ ಮೇಲೆ ದಾಳಿ ಮಾಡಿದ್ರು, ಇರಾಕ್ ಅನ್ನ ನಾಶ ಮಾಡಿದ್ರು, ಅಲ್ಲಿನ ಅಧ್ಯಕ್ಷ ಸದ್ದಾಂ ಹುಸೇನ್ ಅನ್ನ ಸೆರೆ ಹಿಡಿದ್ರು. ಅದಾದ ಬಳಿಕ ಇರಾಕ್ ಏನಾಯ್ತು? ಅಲ್ಲಿ ದೊಡ್ಡದಾದಂತಹ ಐಸಿಸ್ನಂತಹ ಉಗ್ರ ಸಂಘಟನೆ ಹುಟ್ಟುಕೊಳ್ತು. ಈಗಲೂ ಸಹ ಒಂದು ಶಾಂತವಾಗಿದ್ದಂತಹ ವೆನಿಜುಲಾದಂತಹ ದೇಶವನ್ನ ವಿನಾಕಾರಣ ಅಮೆರಿಕ ತನ್ನ ಹಗೆತನಕ್ಕೋಸ್ಕರವಾಗಿ ಬಲಿ ಪಡೆದಿದೆ. ಹೀಗಾಗಿ ವಿಶ್ವ ಸಮುದಾಯ ಇದನ್ನ ಪ್ರಬಲವಾಗಿ ಖಂಡಿಸ್ತಾ ಇದೆ, ಖಂಡಿಸಲೇಬೇಕು ಕೂಡ. ಇದರ ಜೊತೆಗೆ ರಷ್ಯಾ ಈಗಾಗಲೇ UN ಸಭೆಯನ್ನ ಕರೆಯೋದಕ್ಕೆ ಹೇಳಿದೆ. ರಷ್ಯಾ ಇದನ್ನ ಬಹಳ ಪ್ರಬಲವಾಗಿ ವಿರೋಧಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಒಂದು ಘಟನೆಯೇ ರಷ್ಯಾ ಮತ್ತು ಅಮೆರಿಕದ ನಡುವಿನ ಹಗೆತನವನ್ನ ಇನ್ನಷ್ಟು ಜಾಸ್ತಿ ಮಾಡಬಹುದು. ವಿಶ್ವದಲ್ಲಿ ಬೇರೆ ಬೇರೆ ಬೆಳವಣಿಗೆಗಳಿಗೂ ಕೂಡ ಕಾರಣ ಆಗಬಹುದು. 2ನೇ ಮಹಾಯುದ್ಧ ಅಂತ ಪರಿಗಣಿಸಿದ್ರೆ ಅದಕ್ಕೆ ತಕ್ಷಣದ ಕಾರಣ ಅಂತ ಕೆಲವೊಂದಷ್ಟನ್ನ ಕೊಡ್ತೀವಲ್ಲ, ಹಾಗೆ ಮಿತ್ರರೇ, ಒಂದು ದೊಡ್ಡ ಯುದ್ಧಕ್ಕೆ ಅಥವಾ 3ನೇ ಮಹಾಯುದ್ಧಕ್ಕೆ ಇಂತಹ ಘಟನೆಗಳು ತತ್ಕ್ಷಣದ ಕಾರಣ ಆದರೂ ಆಗಬಹುದು. ನೀವು ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಇದರ ಜೊತೆಗೆ ಟ್ರಂಪ್ ಮಾಡಿದಂತಹ ಈ ಹುಚ್ಚಾಟದ ಕಾರಣದಿಂದಾಗಿ ಇಡೀ ದಕ್ಷಿಣ ಅಮೆರಿಕ ದೇಶಗಳಲ್ಲಿ ಒಂದು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಈಗಾಗಲೇ ಕೊಲಂಬಿಯಾದ ಅಧ್ಯಕ್ಷರು ವಿಶ್ವಸಂಸ್ಥೆಗೆ ಮನವಿ ಮಾಡಿದ್ದಾರೆ, ಅಮೆರಿಕ ವೆನಿಜುಲಾದ ರಾಜಧಾನಿಯ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ, ತುರ್ತು ಸಭೆಯನ್ನ ಕರೀರಿ ಅಂತ. ಯಾಕೆ ಕೊಲಂಬಿಯಾದ ಅಧ್ಯಕ್ಷರಿಗೆ ಭಯ ಶುರುವಾಗಿದೆ ಅಂತಂದ್ರೆ, ಇದೇ ಟ್ರಂಪ್ ಈ ಹಿಂದೆ ಒಂದು ಧಮಕಿ ಹಾಕಿದ್ರು, ನನ್ನ ಮೊದಲ ಟಾರ್ಗೆಟ್ ಮದುರೋ, ಅದಾಗ್ತಿದ್ದ ಹಾಗೆ ಕೊಲಂಬಿಯಾ ಅಧ್ಯಕ್ಷರ ಸರದಿ ಬರುತ್ತೆ ಅಂತ. ಅಂದ್ರೆ ಅಮೆರಿಕದ ಈ ದಾಳಿ ಕೇವಲ ವೆನಿಜುಲಾಗೆ ಮಾತ್ರ ಸೀಮಿತ ಆಗಿರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮುಂದಿನ ಟಾರ್ಗೆಟ್ ಕೊಲಂಬಿಯಾ ಅಂತ ಈ ಹಿಂದೆಯೇ ಟ್ರಂಪ್ ಹೇಳಿದ್ರು. ಹೀಗಾಗಿ ಕೊಲಂಬಿಯಾದ ಮೇಲೂ ದಾಳಿ ಮಾಡಬಹುದು. ಅನಂತರ ಬ್ರೆಜಿಲ್ ಮತ್ತು ಅಮೆರಿಕದ ಸಂಬಂಧ ಈಗಾಗಲೇ ಹದಗೆಟ್ಟು ಹೋಗಿದೆ. ಬ್ರೆಜಿಲ್ ಬ್ರಿಕ್ಸ್ನ ದೇಶ ಅಂತ ಅಮೆರಿಕಾಗೆ ಸಿಟ್ಟಿದೆ. ನೆಕ್ಸ್ಟ್ ಟಾರ್ಗೆಟ್ ಬ್ರೆಜಿಲ್ ಕೂಡ ಆಗಬಹುದು. ಹೀಗಾಗಿ ಇಡೀ ದಕ್ಷಿಣ ಅಮೆರಿಕದ ಎಲ್ಲ ದೇಶಗಳಲ್ಲೂ ಕೂಡ ಒಂದು ಆತಂಕದ ವಾತಾವರಣವನ್ನ ಟ್ರಂಪ್ ಹುಟ್ಟುಹಾಕಿದ್ದಾರೆ. ಈ ರೀತಿಯಾದಂತಹ ಆತಂಕ ನಿರ್ಮಾಣ ಆದರೆ ಏನಾಗುತ್ತೆ ಕೇಳಿದ್ರೆ, ಮಿಲಿಟರಿ ಕೂಟಗಳು ರೂಪುಗೊಳ್ತವೆ. ನಾಳೆ ಬ್ರೆಜಿಲ್ ತನ್ನ ಒಂದು ಆತಂಕಕ್ಕೋಸ್ಕರವಾಗಿ ಚೈನಾ ಮತ್ತು ರಷ್ಯಾದ ಜೊತೆಗೆ ಒಂದು ಮಿಲಿಟರಿ ಒಪ್ಪಂದವನ್ನು ಮಾಡಿಕೊಳ್ಳಬಹುದು. ರಷ್ಯಾ ಕೂಡ ಒಂದು ಹೊಸದಾದಂತಹ ನ್ಯಾಟೋ ರೀತಿಯ ಮಿಲಿಟರಿ ಕೂಟವನ್ನು ಹುಟ್ಟು ಹಾಕಬಹುದು. ಅದೆಲ್ಲವೂ ಸಹ ಮುಂದೆ ಒಂದು ಮಹಾಯುದ್ಧಕ್ಕೆ ದಾರಿ ಮಾಡಿಕೊಡುತ್ತೆ. ಜೊತೆಗೆ ಮಿತ್ರರೇ, ಅಮೆರಿಕ ಈಗ ವೆನಿಜುಲಾ ಮೇಲೆ ದಾಳಿ ಮಾಡಿದೆಯಲ್ಲ, ಪ್ರಬಲವಾದಂತಹ ಕಾರಣ ಏನಿದೆ? ಈಗ ಟ್ರಂಪ್ ಸರ್ಕಾರ ಕೊಡ್ತಾ ಇರುವಂತಹ ಕಾರಣವನ್ನ ಅಮೆರಿಕದವರೇ ನಂಬೋದಕ್ಕೆ ರೆಡಿ ಇಲ್ಲ. ಟ್ರಂಪ್ ಸರ್ಕಾರ ಏನು ಹೇಳ್ತಾ ಇದೆ? ವೆನಿಜುಲಾದಿಂದ ನಮಗೆ ವಿಪರೀತವಾಗಿ ಡ್ರಗ್ ಸಪ್ಲೈ ಆಗ್ತಾ ಇದೆ. ಮದುರೋ ಸರ್ಕಾರ ಡ್ರಗ್ ಸ್ಮಗ್ಲಿಂಗ್ಗೆ ಪೂರಕವಾದಂತಹ ವಾತಾವರಣ ನಿರ್ಮಾಣ ಮಾಡಿಟ್ಟಿದೆ. ಹೀಗಂತ ಟ್ರಂಪ್ ಸರ್ಕಾರ ಆರೋಪ ಮಾಡ್ತಾ ಇದೆ. ಆದರೆ ಇದನ್ನ ಅಮೆರಿಕನ್ಸೇ ನಂಬ್ತಾ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತು, ಅಮೆರಿಕಾಗೆ ಡ್ರಗ್ಸ್ ಬರ್ತಾ ಇರುವಂತದ್ದು ಮೆಕ್ಸಿಕೋದಿಂದ. ಅಮೆರಿಕದ ಆರೋಪ ಹೇಗಿದೆ ಕೇಳಿದ್ರೆ, ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ಗೂಬೆ ಕುರಿಸುತ್ತಲ್ಲ, ತನ್ನ ದೇಶದಲ್ಲಿ ಆಗ್ತಾ ಇರುವಂತಹ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಕಾರಣ, ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ಯಾವುದೇ ಎವಿಡೆನ್ಸ್ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಆರೋಪ ಮಾಡೋದು. ಯಾಕೆ ಅಂತಂದ್ರೆ ಅವರು ವೀಕ್ ಆಗಿದ್ದಾರೆ, ಅವ್ರ ಮೇಲೆ ನಾವು ದಾಳಿ ಮಾಡಬಹುದು. ಹೀಗಾಗಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವಂತಹ ಕೆಲಸವನ್ನ ಪಾಕಿಸ್ತಾನ ಅಫ್ಘಾನಿಸ್ತಾನದ ವಿಚಾರದಲ್ಲಿ ಮಾಡ್ತಾ ಇದೆಯಲ್ಲ, ಸೇಮ್ ಟು ಸೇಮ್ ಈಗ ಅಮೆರಿಕ ವೆನಿಜುಲಾ ವಿಚಾರದಲ್ಲಿ ಮಾಡ್ತಾ ಇದೆ. ಯಾವುದೇ ಆಧಾರ ಇಲ್ಲ, ಯಾವುದೇ ಸಾಕ್ಷಿ ಇಲ್ಲ, ವಿನಾಕಾರಣ ಟ್ರಂಪ್ ಪದೇ ಪದೇ ವೆನಿಜುಲಾ ಮೇಲೆ ಆರೋಪವನ್ನು ಹೊರಿಸುವಂತಹ ಕೆಲಸ ಮಾಡಿದ್ರು. ಅಂತಿಮವಾಗಿ ನಿಕೋಲಸ್ ಮದುರೋ ವಿರುದ್ಧ ತನಗಿದ್ದಂತಹ ಸೇಡೇನಿತ್ತು ಅದನ್ನು ತೀರಿಸಿಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಇದು ಸಹಜವಾಗಿ ಕೇವಲ ದಕ್ಷಿಣ ಅಮೆರಿಕದಲ್ಲಿ ಮಾತ್ರ ಒಂದು ಅಸ್ಥಿರತೆ ನಿರ್ಮಾಣ ಆಗುತ್ತೆ, ಅವರಿಗೆ ಭಯ ಉಂಟಾಗುತ್ತೆ ಅಂತ ಅಂದುಕೊಳ್ಬೇಡಿ. ಪಕ್ಕದಲ್ಲೇ ಇರುವಂತಹ ಕೆನಡಾ ಇರಬಹುದು, ಮೆಕ್ಸಿಕೋ ಇರಬಹುದು, ಆ ದೇಶಗಳಿಗೂ ಕೂಡ ಭಯ ಶುರುವಾಗುತ್ತೆ. ಟ್ರಂಪ್ ಈ ಹಿಂದೆಯೇ ಪನಾಮಾ ವಿಚಾರದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಕೆನಡಾವನ್ನ 51st ಸ್ಟೇಟ್ ಅಂತ ಕರೆದಿದ್ರು. ಗ್ರೀನ್ಲ್ಯಾಂಡ್ ಅನ್ನು ವಶಪಡಿಸಿಕೊಳ್ಳುವಂತಹ ಉದ್ದೇಶ ಹೊಂದಿದ್ದಾರೆ. ಹೀಗಾಗಿ ಎಲ್ಲರಲ್ಲೂ ಕೂಡ ಒಂದು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಯಾಕೆಂತಂದ್ರೆ ಟ್ರಂಪ್ ಏನ್ ಬೇಕಾದರೂ ಮಾಡ್ತಾರೆ, ಅದಕ್ಕೆ ಯಾವುದೇ ಲಾಜಿಕ್ ಇಲ್ಲ. ಅಂತಾರಾಷ್ಟ್ರೀಯ ಕಾನೂನುಗಳನ್ನ ಅಮೆರಿಕ ಇವತ್ತು ಪಾಲಿಸ್ತಾ ಇಲ್ಲ. ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಅದು ಯಾವುದಕ್ಕೂ ಕೂಡ ಬೆಲೆ ಇಲ್ಲ ಅನ್ನುವಂಥದ್ದು ಪಕ್ಕಾ ಸಾಬೀತಾಗಿ ಹೋಗಿದೆ.
ಈಗ ಫೈನಲಿ ಮಧುರೋ ಕತೆ ಏನಾಗಬಹುದು ಯಾರಿಗೂ ಕೂಡ ಗೊತ್ತಿಲ್ಲ. ಈ ಹಿಂದೆ ಸದ್ದಾಂ ಹುಸೇನ್ರನ್ನ ಸೆರೆ ಹಿಡಿದಂತಹ ಅಮೆರಿಕ ವಿಚಾರಣೆಗೊಳಪಡಿಸಿತ್ತು. ಅಮೆರಿಕದ ನ್ಯಾಯಾಲಯದಲ್ಲಿ ಅವರನ್ನ ವಿಚಾರಣೆಗೊಳಪಡಿಸಿ ಅವರನ್ನು ತಪ್ಪಿತಸ್ಥ ಅಂತ ಘೋಷಣೆ ಮಾಡಿ ಗಲ್ಲಿಗೇರಿಸಲಾಯಿತು. ಸದ್ದಾಂ ಹುಸೇನ್ ಮೇಲಾದ್ರೂ ಅಮೆರಿಕವೇ ರಾಸಾಯನಿಕ ಅಸ್ತ್ರ ತಯಾರಿಸಿದಂತಹ ಆರೋಪವನ್ನು ಹೊರಿಸಿತ್ತು. ಜನರ ಸಾಮೂಹಿಕ ಹತ್ಯೆಗೆ ಆತ ಪ್ರಯತ್ನ ಪಟ್ಟಿದ್ದ ಅಂತ ಅಮೆರಿಕ ಗೂಬೆ ಕೂರಿಸಿತ್ತು. ಈಗ ಮಧುರೋ ಮೇಲೆ ಅಂತಹ ಯಾವುದೇ ಆರೋಪ ಇಲ್ಲ. ಅವ್ರ ದೇಶದಲ್ಲಿ ಅವರು ಸರ್ವಾಧಿಕಾರಿ ಆಗಿದ್ದು, ಸರ್ವಾಧಿಕಾರಿ ಆಗೋದು ತಪ್ಪು ಅಂತಾದ್ರೆ ವಿಶ್ವದಲ್ಲಿ ಎಷ್ಟು ಜನ ಇಲ್ಲ ಸರ್ವಾಧಿಕಾರಿಗಳು? ಎಲ್ಲರ ವಿರುದ್ಧವೂ ಅಮೆರಿಕ ಇದೇ ಕೆಲಸಕ್ಕೆ ಮುಂದಾಗೋದಕ್ಕೆ ಸಾಧ್ಯ ಆಗತ್ತಾ? ಒಟ್ನಲ್ಲಿ ಟ್ರಂಪ್ ಬಹಳ ನೀಚ ಮಟ್ಟಕ್ಕಿಳಿದಿದ್ದಾರೆ. ಅಮೆರಿಕಾಗಿದ್ದಂತಹ ಅಲ್ಪ ಸ್ವಲ್ಪ ಮರ್ಯಾದೆಯನ್ನ ಕೂಡ ಜಗತ್ತಿನೆದುರು ಹರಾಜು ಹಾಕಿದ್ದಾರೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.